ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗದ್ಗೆಗೆ ಹೋಗಿದ್ವಿ, ಅದ್ರದ್ದು ವಿಡಿಯೋ ಮಾಡಿದ್ದೀನಿ. ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ ಆಲ್ಮೋಸ್ಟ್ 1.5 ಗಂಟೆಯಿಂದ 1 ಗಂಟೆ ಆಗುತ್ತೆ ಇಲ್ಲಿ ರೀಚ್ ಆಗೋಕ್ಕೆ. ಅಮಾವಾಸ್ಯೆ ಹುಣ್ಣಿಮೆಲೆಲ್ಲ ಇಲ್ಲಿ ರಶ್ ಜಾಸ್ತಿ ಇರುತ್ತೆ. ಈ ದೇವಸ್ಥಾನಕ್ಕೆ ಬಸ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ದೇವಸ್ಥಾನನೂ ಅಷ್ಟೇ ತುಂಬಾ ಕಾಮ್ ಆಗಿದೆ. ನಾವು ಹೋಗಿದ್ದು ಅಮಾವಾಸ್ಯೆ ದಿನ ಬೆಳಗ್ಗೆ ಬೇಗನೆ ಹೊರಟ್ವಿ, ಅದಕ್ಕೆ ರಶ್ ಜಾಸ್ತಿ ಇರಲಿಲ್ಲ. ಬೇಗ ದರ್ಶನ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವಸ್ಥಾನಕ್ಕೆ ಕಾಲಿಡ್ತಾ ಇದ್ದಂಗೆ ಕಾಣೋದು ನಮಗೆ ಗಣೇಶ. ಇಲ್ಲೇ ದೇವರಿಗೆ ನಮಸ್ಕಾರ ಮಾಡಿ ಎದುರುಗಡೆನೆ ವಿಭೂತಿ ಇಟ್ಟಿರ್ತಾರೆ, ವಿಭೂತಿ ಹಚ್ಕೊಂಡು ಒಳಗೆ ಹೋಗಿ. ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು 3ನೇ ಸರ್ತಿ. ಫಸ್ಟ್ ಟೈಮ್ ನಾನು ಹೋಗಿದ್ದು 10th ಸ್ಟ್ಯಾಂಡರ್ಡ್ ಪಾಸ್ ಆದಾಗ ನಮ್ಮಮ್ಮ ಏನೋ ಹರಕೆ ಹೊತ್ಕೊಂಡಿದ್ರಂತೆ, ಆಗೊಂದ್ಸತಿ ಹೋಗಿದ್ದೆ. ಅದು ಬಿಟ್ಟರೆ 2 months ಬ್ಯಾಕ್ ರೀಸೆಂಟಾಗಿ ಹೋಗಿ ಬಂದಿದ್ದೆ. ಅಲ್ಲೇ ಸಜ್ಜಿಗೆ ಪ್ರಸಾದ ಕೊಟ್ಟರು. ದರ್ಶನ ಎಲ್ಲ ಚೆನ್ನಾಗಾಯಿತು. ಅಮಾವಾಸ್ಯೆ ಆಗಿದ್ದರಿಂದ ಜನ ಅವಾಗ ತಾನೇ ಬರ್ತಾಯಿದ್ರು. ಅದಾದಮೇಲೆ ದೇವಸ್ಥಾನನ ಪ್ರದಕ್ಷಿಣೆ ಹಾಕಿದ್ವಿ. ಅಲ್ಲೇ ಪ್ರಸಾದನೂ ಕೊಟ್ಟರು, ಅದನ್ನೇ ತಿನ್ಕೊಂಡು ಬಂದ್ವಿ. ನಾವು ಈ ಸರ್ತಿ ಬಂದಿದ್ದು ಬಸ್ ನಿಲ್ಸತ್ತೆ ಅಲ್ವಾ, ಮೇನ್ ಗೇಟಿಂದ ಬಂದ್ವಿ. ಆ ಕಡೆ ಹಿಂದ್ಗಡೆ ಒಂದು ಕಾಲುವೆ ಇದೆ, ಕಾಲುವೆ ಕಡೆಯಿಂದನೂ ಎಂಟ್ರೆನ್ಸ್ ಇದೆ. ಅಲ್ಲಿ ಹೋಗ್ಬಿಟ್ಟು ಧೂಪ ಹಾಕ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಬರಬೇಕು. ಈಗ ನಾನು ತೋರಿಸ್ತಾ ಇರೋದು ದೇವಸ್ಥಾನದ ಇನ್ನೊಂದು ಎಂಟ್ರೆನ್ಸು. ಈ ಕಡೆಯಿಂದ ಧೂಪ ಹಾಕ್ಬಿಟ್ಟು ಒಳಗೆ ಹೋಗ್ಬೋದು, ಆ ಕಡೆಯಿಂದನೂ ಬರ್ಬೋದು. ಹಾಗೆಯೇ ನಾವು ದೇವರಿಗೆ ಅಕ್ಕಿ, ಬೆಲ್ಲ ಮತ್ತು ಉಪ್ಪನ್ನ ಕೊಟ್ವಿ. ನೀವು ಅಷ್ಟೇ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಕೊಡ್ಬೋದು. ಏನೂ ಆಗಿಲ್ಲ ಅಂತ ಹೇಳಿದ್ರೆ ಹಾಗೆ ಭಕ್ತಿಯಿಂದ ಕೈ ಮುಕ್ಕೊಂಡು ಬರ್ಬೋದು. ದೇವ್ರ ಹತ್ರ ಕೇಳಿ ಏನಾದರೂ ಪಡ್ಕೊಬೋದು, ಆದರೆ ಕಳ್ಕೊಳ್ಳೋದು ಏನೂ ಇರಲ್ಲ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋನ ಯಾರ್ಯಾರು ನೋಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ.